ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋದು ನಿಮ್ಮೆಲ್ಲರ ಸುರಕ್ಷತೆ ಬಗ್ಗೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ವರ್ಡ್ ಸಖತ್ ವೈರಲ್ ಆಗ್ತಿದೆ. ಏನಿದು ಹೊಸ ಸ್ಕ್ಯಾಮ್? ಇದರ ಹಿಂದೆ ಇರೋ ಕರಾಳ ಸತ್ಯ ಏನು? ಬನ್ನಿ ನೋಡೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೊಂದು ಅನ್ನೋನ್ ನಂಬರ್ನಿಂದ ಕಾಲ್ ಬರುತ್ತೆ. ಅವರು ನಾವು ಮುಂಬೈ ಪೊಲೀಸರು ಮಾತಾಡ್ತಿರೋದು, ನಿಮ್ ಹೆಸರಲ್ಲಿ ಡ್ರಗ್ಸ್ ಪಾರ್ಸಲ್ ಸಿಕ್ಕಿದೆ ಅಂತ ಹೆದರಿಸ್ತಾರೆ. ತಕ್ಷಣ ವಾಟ್ಸ್ಆಪ್ ವಿಡಿಯೋ ಕಾಲ್ ಬರುತ್ತೆ. ಅಲ್ಲಿ ನಿಜವಾದ ಪೊಲೀಸ್ ಸ್ಟೇಷನ್ ತರಾನೇ ಇರೋ ಬ್ಯಾಕ್ಗ್ರೌಂಡ್ ಇರುತ್ತೆ. ನೀವು ಅರೆಸ್ಟ್ ಆಗಿದ್ದೀರಾ, ನೀವೆಲ್ಲೂ ಹೋಗುವಂತಿಲ್ಲ ಅಂತ ಗದರಿಸ್ತಾರೆ. ಇದನ್ನೇ ಡಿಜಿಟಲ್ ಅರೆಸ್ಟ್ ಅನ್ನೋದು. ಇವರು ನಿಮ್ಮ ಐಡೆಂಟಿಟಿ ಯೂಸ್ ಮಾಡಿ ಹೆದರಿಸಿ ನಿಮ್ಮ ಅಕೌಂಟ್ನಲ್ಲಿರೋ ಹಣನ ಲೂಟಿ ಮಾಡ್ತಾರೆ. ಆದ್ರೆ ಫ್ರೆಂಡ್ಸ್, ರೂಲ್ಸ್ ಪ್ರಕಾರ ಹೀಗೆ ಯಾರನ್ನೂ ಅರೆಸ್ಟ್ ಮಾಡಕ್ಕೆ ಚಾನ್ಸೇ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ವಿಡಿಯೋ ಕಾಲ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಲ್ಲ. ಈ ಸ್ಕ್ಯಾಮರ್ಸ್ ಹೆಚ್ಚಾಗಿ ಎಐ ಮತ್ತು ಡೀಪ್ ಫೇಕ್ ಟೆಕ್ನಾಲಜಿ ಯೂಸ್ ಮಾಡ್ತಿರೋದು ತುಂಬಾ ಡೇಂಜರಸ್ ಆಗಿದೆ. ಇಂತಹ ಕಾಲ್ ಬಂದಾಗ ಪ್ಯಾನಿಕ್ ಆಗ್ಬೇಡಿ, ಬೋಲ್ಡ್ ಆಗಿ ಮಾತಾಡಿ. ಇಂತಹ ವಿಷಯಗಳ ಬಗ್ಗೆ ನಿಮ್ಗೆ ಮುಂಚೆ ಗೊತ್ತಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.